ಅನ್ನುವಂತಹ ವಿಷಯದಲ್ಲಿ ನಾವು ವಿಚಾರ ಮಾಡೋದಾದರೆ ದಿಸ್ ಇಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಸಬ್ಜೆಕ್ಟ್ ವಿಚ್ ಹೋಲ್ಡ್ಸ್ ಇಮೆನ್ಸ್ ಸಿಗ್ನಿಫಿಕೆನ್ಸ್ ಇನ್ ಅವರ್ ಲೈಫ್. ನಮ್ಮ ಜೀವನಕ್ಕೆ ಬಹಳ ಅತ್ಯಂತ ಮುಖ್ಯವಾಗಿರುವಂತಹ ಅಂಶ ಈ ಧರ್ಮ ಎಂಬುವಂತಹದ್ದು. ಮೊದಲಿಗೆ ಈ ಧರ್ಮ ಅನ್ನುವಂತಹ ಈ ಪದದ ಮರ್ಮದ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡೋದಾದ್ರೆ, ಧರ್ಮ ಅನ್ನೋದು ಯಾವುದನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ? ವಾಟ್ ಡಸ್ ಧರ್ಮ ರಿಪ್ರೆಸೆಂಟ್? Is it just a group of religious observations? ಕೇವಲ ಧಾರ್ಮಿಕವಾದಂತಹ ಕೆಲವೊಂದು ಆಚರಣೆಗಳೇ ಧರ್ಮ ಅಂತ ನಾವು ಕರೆಯಬಹುದಾ? ಸಾಮಾನ್ಯವಾಗಿ ನೋಡಿದರೆ ಧರ್ಮ ಅಂದ ಕೂಡಲೇ ಎಲ್ಲರಿಗೂ ಬರುವಂತಹದ್ದು ಇಂತಹ ಒಂದು ವಿಚಾರ. ಎಸ್, ವಾಟ್ ಐ ಫಾಲೋ ಎಟ್ ಹೋಮ್, ರಿಲಿಜಿಯಸ್ ರೈಟ್ಸ್, ಇದು ನಮ್ಮ ಧರ್ಮ ಅಂತ ನಮಗೆ ಒಂದು ರೀತಿಯಲ್ಲಿ ಬ್ರೈನ್ ವಾಶ್ ಆಗಿ ನಾವು ಬಂದಿದ್ದೀವಿ. ಇದು ನಮ್ಮ ಧರ್ಮ, ಇದು ಅವರ ಧರ್ಮ ಅಂತ ಅದರಲ್ಲೇನೆ ಪ್ರತ್ಯೇಕವಾಗಿ ನಮ್ಮದೇ ಆದಂತಹ ಒಂದು ನ್ಯಾರೋ ಮೈಂಡೆಡ್ನೆಸ್ ಅನ್ನು ನಾವು ಸೃಷ್ಟಿಸಿಕೊಂಡಿರ್ತೇವೆ. ಆದರೆ ಧರ್ಮ ಅಂದರೆ ಕೇವಲ ಕೆಲವರಿಗೆ ಮಾತ್ರ ಸೀಮಿತವಾಗಿರುವಂತಹ ಆಚರಣೆಗಳ ಗುಂಪು ಅಂತ ಇಷ್ಟೇ ಹೇಳೋದಕ್ಕೆ ಆಗೋದಿಲ್ಲ. ಮತ್ತೇನು ಧರ್ಮ ಅಂದರೆ ಅಂತ ನಾವು ವಿಚಾರ ಮಾಡಿದರೆ, ಈ ಸಮಸ್ತವಾದಂತಹ ನಮ್ಮ ಸುತ್ತಮುತ್ತಲಿರುವಂತಹ ಪ್ರಕೃತಿ ಏನಿದೆ ಮತ್ತು ಈ ಸಮಾಜ ಏನಿದೆ, ಈ ಪ್ರಕೃತಿ ಹಾಗೂ ಸಮಾಜಗಳ ಜೊತೆಗೆ ಸಾಮರಸ್ಯದಿಂದ ಬದುಕಲು ತೋರಿಸುವಂತಹ ಜೀವನದ ಮಾರ್ಗವನ್ನ ನಾವು ಧರ್ಮ ಎನ್ನುವುದಾಗಿ ಕರೆಯುತ್ತೇವೆ. ಸೊ ಧರ್ಮ ಅಂತಂದ್ರೆ ಇಟ್ ಈಸ್ ಜಸ್ಟ್ ನಾಟ್ ಎ ಪ್ರಾಕ್ಟೀಸ್, ಇಟ್ ಈಸ್ ಅ ವೇ ಆಫ್ ಲೈಫ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಇದೀಗ ಸಭೆಗೆ ಆಗಮಿಸಿರುವಂತಹ ಪರಮ ಪೂಜ್ಯ ವಿದ್ಯಾಧಿ ಸಚ್ಚಾರ್ಯವರಿಗೆ ಸಭೆಗೆ ಸ್ವಾಗತವನ್ನ ಬಯಸ್ತಾ, ಅವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ನನ್ನ ಈ ಧರ್ಮ ಜಾಗೃತಿ ಎಂಬ ವಿಷಯದ ಬಗ್ಗೆ ಪ್ರವಚನವನ್ನ ಮುಂದುವರಿಸುವುದಕ್ಕೆ ಅವರನ್ನ ನಾನು ಆಜ್ಞೆ ಕೇಳಿಕೊಳ್ತಾ ಇದ್ದೀನಿ. Dharma is not just a group of rites that we practice at home. It is more than that. ಧರ್ಮ ಅಂತನ್ನುವುದು ಇದು ಸಾಮರಸ್ಯದ ಒಂದು ಮಾರ್ಗ ಅಂತ ನಾವು ತಿಳಿಯಬೇಕು. ನಮ್ಮ ನೀತಿ, ನಮ್ಮ ವ್ಯಕ್ತಿತ್ವ, ನಮ್ಮ ಇಡೀ ಜೀವನವೇ ಈ ಧರ್ಮದ ಆಧಾರದ ಮೇಲೆ ನಿಂತಿದೆ. ನಾನೊಂದ್ಸಲ ಒಂದು ಮಹಾಭಾರತದ ವರ್ಕ್ಶಾಪ್ಗೆ ಹೋಗಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬ ಪಾಶ್ಚಾತ್ಯ ಬಂದು ಕೂತಿದ್ದ. ಆದರೆ ಆಶ್ಚರ್ಯ ಏನು ಅಂದ್ರೆ, ಅವನ ವೇಷಭೂಷೆ ಅದು ಭಾರತೀಯರ ವೇಷಭೂಷೆ ಆಗಿದೆ. ವೇದಿಕೆಯ ಮೇಲೆ ಒಬ್ಬ ಆಚಾರ್ಯರು ಕೂತಿದ್ರು. ಅವರು ಮಹಾಭಾರತದ ಬಗ್ಗೆ ವರ್ಕ್ಶಾಪ್ ಅನ್ನು ಮಾಡುವವರಿದ್ರು. ಅವರ ವೇಷಭೂಷೆ ನೋಡಿದ್ರೆ ಪಾಶ್ಚಾತ್ಯರ ವೇಷಭೂಷೆ ಆಗಿತ್ತು. ಆ ಪಕ್ಕದಲ್ಲಿ ಕೂತ ವ್ಯಕ್ತಿ, ನಿಮ್ಮ ತರ ಇಲ್ಲಿಗೆ ಬರಬೇಕಾಗಿತ್ತು, ಆ ರೀತಿಯಾಗಿ ಬರ್ತಾರಲ್ಲ, ಅವರೇನು ವರ್ಕ್ಶಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಮಹಾಭಾರತದ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ ಅಂತ. ಹಾಗಾಗಿ ಧರ್ಮದ ಬಗ್ಗೆ ಉಪನ್ಯಾಸ ಮಾಡುವವರು ಹಲವರು ಇರ್ತಾರೆ. ಅದರ ಬಗ್ಗೆ ರಿಸರ್ಚ್ ಮಾಡಿ, ಪಬ್ಲಿಕೇಶನ್ಸ್ ಮಾಡಿ, ಡಾಕ್ಯುಮೆಂಟ್ಗಳನ್ನು ಗಳಿಸುವವರು ಬಹಳ ಜನ ಇರ್ತಾರೆ. ಆದರೆ ಧರ್ಮವನ್ನ ತಮ್ಮ ಜೀವನದ ಒಂದು ಅಂಗವಾಗಿ
ಆ ಧಾರ್ಮಿಕವಾದಂತಹ ಜೀವನವನ್ನು ನಡೆಸುವಂಥವರು ಬಹಳ ಜನ ಇರೋದಿಲ್ಲ. ಪ್ರಾಯ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಅಂತಹ ಧಾರ್ಮಿಕರನ್ನು ತಯಾರು ಮಾಡುವಂತಹದ್ದೇ ಹೊರತು ಕೇವಲ ಧರ್ಮದ ಬಗ್ಗೆ ಚರ್ಚೆಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನ ನಾವು ನಿರ್ಮಾಣ ಮಾಡುವಂತಹ ಉದ್ದೇಶ ಅದು ಸರ್ವಥಾ ಇಲ್ಲ ಅಂತ ನಾವು ತಿಳಿಯಬೇಕು. ಧರ್ಮ ಇದು ಧಾರಣ ಮಾಡುವಂತಹ ಶಕ್ತಿ ಅಂತ ಶಾಸ್ತ್ರಗಳು ಹೇಳ್ತವೆ. ಆದ್ದರಿಂದ ಎಲ್ಲ ಜೀವರಾಶಿಗಳಿಗೂ ಕೂಡ ಸಮತೋಲನೆಯಿಂದ ಎಲ್ಲರಿಗೂ ಗೌರವವನ್ನು ನೀಡುತ್ತಾ, ಮುಖ್ಯವಾಗಿ ನಮ್ಮ ಪೂರ್ವಜರ ಇತಿಹಾಸದಿಂದ ನಾವು ಕಲಿತುಕೊಳ್ಳುವಂತಹ ಪಾಠಗಳನ್ನ ಆಳವಾಗಿ ಅಧ್ಯಯನದಲ್ಲಿಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ನಾವು ಜೀವನವನ್ನು ರೂಪಿಸಿಕೊಳ್ಳುವಂತಹದ್ದು ಈ ಧಾರ್ಮಿಕವಾದಂತಹ ಮಾರ್ಗದಲ್ಲಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಆದರೆ ಈ ಆಧುನಿಕವಾಗಿರುವಂತಹ ಕಾಲ ಎಂಥದ್ದು, ನಾವು ನೋಡ್ತಾ ಇರುವಂತಹದ್ದು ಅತಿಯಾದಂತಹ ಮಾಡರ್ನೈಸೇಷನ್ ಅಂತ ಏನು ಕರೀತೇವೆ. ಗ್ರಾಹಕವಾದ ಅಂತಂದ್ರೆ ಕನ್ಸ್ಯೂಮರಿಸಮ್ ಅಂತ, ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಯಾವುದೇ ವಿಧವಾದಂತಹ ಪ್ರಯೋಜನ ಇಲ್ಲದೆ ವ್ಯವಹರಿಸೋದಿಲ್ಲ ಅಂತ ಕನ್ಸ್ಯೂಮರಿಸಮ್. ಮತ್ತು ತಂತ್ರಜ್ಞಾನದ ಎಲ್ಲಿ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೊಸದನ್ನ ಇನ್ವೆಂಟ್ ಮಾಡ್ತಾನೆ ಹೋಗ್ತಾ ಇದ್ದೇವೆ. ಮನುಷ್ಯರನ್ನು ರಿಪ್ಲೇಸ್ ಮಾಡುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ಚಪಾಳಿ ಹೊಡಿತೇವೆ, ಏನಾದರೂ ಒಂದು ಆವಿಷ್ಕಾರ ಅಂದ್ರೆ ಸಂತೋಷ ಪಡ್ತೇವೆ. ಆದ್ರೆ ಅದು ನಮಗೆ ಪೂರಕವೋ ಘಾತಕವೋ ಯಾರು ವಿಚಾರ ಮಾಡ್ತಾ ಇಲ್ಲ. ಬಂದದ್ದನ್ನು ಸ್ವಾಗತ ಮಾಡಿಕೊಂಡು ಇದೇ ಟೆಕ್ನಾಲಜಿ ಇದೇ ಸರಿ ಅಂತ ನಾವು ಚಪ್ಪಾಳೆ ತಗ್ತಾ ಇದ್ದೇವೆ. ಅದರಿಂದ ಈ ವಿಷಯದಲ್ಲಿ ನಾವು ಕೇರ್ಫುಲ್ ಆಗಿರ್ಬೇಕು. ನೀವೆಲ್ಲರೂ ಇಲ್ಲಿ ಬಂದವರೆಲ್ಲ ನೀವು ಧಾರ್ಮಿಕ ಮಾರ್ಗದಲ್ಲಿದ್ದರಿಂದ ನೀವು ನೋಡಿ ವಿಚಾರ ಮಾಡಿ ಹೆಜ್ಜೆಯನ್ನು ಹಾಕಬಹುದು. ಆದರೆ ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ಯುವತಿಯರು ಯುವಕರು ಇಂತಹ ಈ ಮಾಡರ್ನೈಸೇಷನ್ಗೆ, ಕನ್ಸ್ಯೂಮರಿಸಮ್ಗೆ, ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಧರ್ಮದ ಸಾರ ಈ ಆಧುನಿಕೀಕರಣದ ಒಂದು ಗದ್ದಲದಲ್ಲಿ ಅದು ಕಳೆದು ಹೋಗುವಂತೆ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತಿನ ಈ ಧರ್ಮ ಜಾಗೃತಿಯ ಕುರಿತಾದಂತಹ ಕಾರ್ಯಕ್ರಮ ಅತ್ಯಂತ ಸಂಗತ ಅಂತ ನಾನು ಭಾವಿಸ್ತೇನೆ. ಒಬ್ಬ ನಿದ್ದೆ ಮಾಡುವಂತಹ ವ್ಯಕ್ತಿಗೆ ತನ್ನ ಸುತ್ತಲೂ ಏನು ನಡೀತಾ ಇದೆ ಅವನಿಗೆ ಗೊತ್ತಾಗೋದಿಲ್ಲ. ಅವನ ನಿದ್ದೆಯಿಂದ ಎಬ್ಬಿಸಿದರೆ ಆಗ ಅವನಿಗೆ ಜಾಗೃತಿಯಾಗಿ ಎಲ್ಲವನ್ನು ಗಮನಿಸಿದಂತೆ ಈ ಧರ್ಮದ ವಿಷಯದಲ್ಲಿ ಅರಿವಿಲ್ಲದೆ ನಿದ್ರಾವಸ್ಥೆಯಲ್ಲಿರುವಂತಹ ವ್ಯಕ್ತಿಗಳನ್ನ ಎಬ್ಬಿಸಿ ಧರ್ಮ ಮಾರ್ಗದಲ್ಲಿ ಅವರಿಗೆ ಧರ್ಮ ಜಾಗೃತಿಯನ್ನ ಮಾಡಿಸಿ ನಡೆಸುವ ಅಗತ್ಯ ಬಹಳ ಇದೆ ಅಂತ ನಾವು ತಿಳಿಯಬೇಕು. ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಎತ್ಕೊಳ್ಳಬೇಕಾಗತ್ತೆ. ಯಾಕೆ ಮನುಷ್ಯ ಈ ಧರ್ಮದಿಂದ ಯಾವಾಗಲೂ ದೂರ ಉಳಿತಾನೆ? ನಾವೆಲ್ಲ ಧರ್ಮವನ್ನ ಬೇಕು ಅಂತ ಆಶ್ರಯಿಸಿಕೊಂಡು ಬಂದವರು. ಆದರೆ ಇವತ್ತಿನ ಯುವಕರಿಗೆ ಯಾಕೆ ಅರ್ಥವಾಗ್ತಾ ಇಲ್ಲ? ಯಾಕೆ ಅವರು ಧರ್ಮದ ಒಂದು ಚೌಕಟ್ಟಿನಿಂದ ಆಚೆ ಉಳಿತಾ ಇದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿದರೆ ಕೆಲವೊಂದು ರೋಚಕವಾದಂತಹ ಅಂಶಗಳು ನಮ್ಮ ಮುಂದೆ ಬರುತ್ತೆ. ಧರ್ಮದ ಯಾವುದೇ ಪರಿಚಯ ಇಲ್ಲದೆ ದೂರ ಇರೋದು ಒಂದಾದರೆ, ಪ್ರಾಯ ಧರ್ಮದ ತಪ್ಪು ಕಲ್ಪನೆ ಅವರಲ್ಲಿ ಇದ್ದು ಅವರ ಧರ್ಮದಿಂದ ದೂರ ಆಗುವುದೇ ಹೆಚ್ಚು. ಅಂದ್ರೆ ಧರ್ಮಕ್ಕೆ ಹತ್ತಿರ ಬಂದಿರ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಯಾವುದೋ ಒಂದು ಮಠಕ್ಕೆ ಒಂದ್ಸಲ ಹೋಗಿರ್ತಾರೆ. ಅಲ್ಲಿ ಇವರಿಗೇನೋ ಒಂದು ರೀತಿಯಾಗಿ ತಿರಸ್ಕಾರ ಏನೋ ಆಗಿರುತ್ತೆ. ಹಾಗಾದ್ರೆ ಧರ್ಮದ ಬಗ್ಗೆ ಅವರು ಮಾಡಿಕೊಳ್ಳುವಂತಹ ಕಲ್ಪನೆಗಳೆಲ್ಲ ಈ ರೀತಿಯಾಗೇ ಇರುತ್ತೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ನಾನೇನು ತಪ್ಪು ಮಾಡಿದೆ, ನಾನು ಯಾವುದೋ ಒಂದು ವೇಷಭೂಷ ಅದು ಬೇರೆ ಆಗಿರಬಹುದು. ಯಾಕಂದ್ರೆ ನಾನು ಓದುವ ಶಾಲೆ ಕಾಲೇಜಿಗೆ ಇದೇ ತರ ಹೋಗ್ತೇನೆ.
ಇಲ್ಲಿಗೂ ಅದೇ ರೀತಿ ಬಂದಿದ್ದೇನೆ. ಅಷ್ಟರ ಮಾತ್ರಕ್ಕೆ ನನಗೆ ಅವಮಾನ ಮಾಡುವಂತೆ ಅಲ್ಲಿ ವರ್ತನೆ ಮಾಡುವುದು ಸರಿಯಾ? ಹಾಗಾದರೆ ಅದನ್ನೇ ಒಂದು ಮನಸ್ಸಿನಲ್ಲಿಟ್ಟುಕೊಂಡು ಆ ಕಡೆ ಬರೋದು ಬಿಟ್ಟುಬಿಟ್ಟೆ. ಅನೇಕರು ನನ್ನ ಶಿಷ್ಯರು ಇದೇ ರೀತಿ ಆಚರಣೆ ಹೋಗೋದಿಲ್ಲ ಆಚಾರ್ಯ, ಯಾಕಂದ್ರೆ ಅಲ್ಲಿ ನನಗೆ ಅವಮಾನ ಆಯಿತು. ಹಾಗಾದ್ರೆ ಅವರು ಧರ್ಮಕ್ಕೆ ಹತ್ತಿರ ಬಂದು ಸ್ವಲ್ಪ ದೂರ ಹೋಗಿದಂಥವರು ಹೆಚ್ಚಿರ್ತಾರೆ. ಹಾಗಾದ್ರೆ ಧರ್ಮ ಇಷ್ಟು ಪ್ರಧಾನವಾಗಿದ್ದರೂ ಕೂಡ, ಧರ್ಮದ ಅನಿವಾರ್ಯತೆ ಇದ್ದರೂ ಕೂಡ, ಧರ್ಮವನ್ನು ಅವಲಂಬಿಸಿದಾಗ ಬಂದಿರುವಂತಹ ಕೆಲವೊಂದು ಇನ್ಕನ್ವೀನಿಯನ್ಸಸ್ ಅಂತ ನಾವು ಕರೀಬೇಕು. ಅದರಿಂದ ಪ್ರಾಯಃ ಅವರು ಧರ್ಮದಿಂದ ವಂಚಿತರಾಗ್ತಾ ಇದ್ದಾರೆ, ದೂರ ಆಗ್ತಾ ಇದ್ದಾರೆ ಅಂತ ನಾವು ತಿಳಿದಾಗ ಇತಿಹಾಸ ಇದಕ್ಕೆ ಸಾಕ್ಷಿಯಾಗಿದೆ. ಪ್ರಾಯಃ ನೀವೆಲ್ಲ ಇತಿಹಾಸವನ್ನ ಓದಿರಬಹುದು, ಕೇಳಿರಬಹುದು. ಪ್ರಾಚೀನ ಪಾಶ್ಚಾತ್ಯರ ಕಾಲದಿಂದಲೂ ಕೂಡ ಈ ಧರ್ಮದ ಬಗ್ಗೆ ಬಹಳಷ್ಟು ವಿವಾದ, ಗಲಭೆಗಳು, ಯುದ್ಧಗಳೇ ನಡೆದು ಹೋಗಿವೆ. ಎಷ್ಟು ಧರ್ಮಗಳ ಮಧ್ಯದಲ್ಲಿ ತಿಕ್ಕಾಟ ಅಂದ್ರೆ 100 ವರ್ಷ ತನಕ ಯುದ್ಧ ಮಾಡ್ತಾನೆ ಇತ್ತು ಧರ್ಮದ ಹೆಸರಿನಲ್ಲಿ. ಬಹಳ ಭಯಾನಕವಾಗಿರುವಂತಹ ರೀತಿಯಲ್ಲಿ ಅಲ್ಲಿನ ವಾತಾವರಣ ಇತ್ತು. ಓದಿದವರಿಗೆ ನಿಜವಾಗಲೂ ಓದಲೇಬೇಕಂತಹ ಇತಿಹಾಸವನ್ನ ನಾವು ಓದಿದಾಗ ನಮ್ಮ ಧರ್ಮದ ಬಗ್ಗೆ ನಮಗೆ ಗೌರವ ಹೆಚ್ಚಾಗುತ್ತೆ. ಪ್ರಾಯಃ ಇವತ್ತು ಏನು ಒಂದು ವೆಸ್ಟರ್ನೈಸೇಷನ್ ಅಂತ ನಾವು ಕಾಣ್ತಾ ಇದ್ದೇವೆ, ಇದರ ಮೂಲ ಐಡಿಯಾಸ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಯಾಕೆ ಅವರು ಧರ್ಮ ಬೇಡ ಅಂದ್ಕೊಂಡಿದ್ದಾರೆ? ಹಾಗಲೂ ಯಾವುದೋ ಒಂದು ರೀತಿಯಲ್ಲಿ ಧರ್ಮ ಇತ್ತು. ದ ಸ್ಟೇಟ್ ವಾಸ್ ರೂಲ್ಡ್ ಬೈ ಧರ್ಮ. ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಧರ್ಮ ಗ್ರಂಥವನ್ನು ಆಧರಿಸಿಕೊಂಡು ಆ ರಾಜ್ಯ ನಡೆಸ್ತಾ ಇದ್ರು. ಆದರೆ ಅಲ್ಲಿ ವಿರೋಧ ಆರಂಭವಾಯಿತು. ದೇರ್ ವಾಸ್ ಎ ರಿವೋಲ್ಟ್ ಅಂತ ಬರೀತಾರೆ. ಆ ರಿವೋಲ್ಟ್ ಆಗುವುದಕ್ಕೆ ಕಾರಣ ಏನು ಅಂದ್ರೆ ಇದೆ. ಈ ರಿವೋಲ್ಟ್ ಅನ್ನೇ ಅವರ ಫಿಲಾಸಫಿ ಅಂತ ಕರೆದರು. ಈ ಧರ್ಮದ ವ್ಯತಿರೇಕವಾಗಿ ಏನು ವಾಯ್ಸ್ ಅನ್ನ ಎತ್ತಿದ್ರು, ಅದೇ ಇವತ್ತು ನಾವು ಇತಿಹಾಸದ ಪುಸ್ತಕದಲ್ಲಿ ಓದುವಂತಹ ಫಿಲಾಸಫಿ, ದ ಹಿಸ್ಟರಿ ಆಫ್ ಫಿಲಾಸಫಿ. ಒಂದು ಧರ್ಮ ಒಂದು ರೀತಿಯಾಗಿ ಹೇಳಿದರೆ ಇನ್ನೊಂದು ಧರ್ಮ ಅದನ್ನ ಅಲೆಗಳೆಯುತ್ತೆ, ಬೇರೆ ರೀತಿಯಾಗಿ ಹೇಳಿದೆ. ಒಂದೇ ದೇಶ 2 ಧರ್ಮಗಳಿಗೂ ಪವಿತ್ರ ದೇಶ ಆದಾಗ ಇದು ನಮ್ಮದು ಅಂತ ದೇಶದ ಬಗ್ಗೆ ಯುದ್ಧವನ್ನು ಮಾಡ್ತಾರೆ. ಪ್ರಾಯಃ 80 ಲಕ್ಷ ಜನರನ್ನ ಈ ಧರ್ಮದ ಒಂದು ಹೆಸರಿನಲ್ಲಿ ಕೊಚ್ಚಿ ಕೊಂದು ಹಾಕಿದ್ದಾರೆ. ಇದೆಲ್ಲ ಇತಿಹಾಸ ಸಾಕ್ಷಿ ನಮಗೆ ಹೇಳ್ತಾ ಇದೆ. ಆದ್ದರಿಂದ ಧರ್ಮವನ್ನು ಅವಲಂಬಿಸಿದರೆ ಇಷ್ಟು ಮಾರಣ ಹೋಮ ಆಗುವುದಾದರೆ, ಇಷ್ಟು ಅಂಧರಾಗುವುದಾದರೆ, ಇಷ್ಟು ಫಂಡಮೆಂಟಲಿಸ್ಟ್ ಆಗುವುದಾದರೆ, ಇವತ್ತು ನಮ್ಮ ಭಾರತದಲ್ಲೂ ನಾವು ನೋಡ್ತೇವೆ. 10-15 ನಿಮಿಷ ನೀವು ಪೊಲೀಸ್ ಕೋರ್ಸ್ ಬೇಕಾದ್ರೆ ನೀವು ಸ್ಟಾಪ್ ಮಾಡಿ ನಾವು ತೋರಿಸ್ತೇವೆ ಏನು ಅಂತ ಹೇಳುವಂತವರು ಇವತ್ತಿಗೂ ಇದ್ದಾರೆ. ಹಾಗಾದ್ರೆ ಧರ್ಮಾಂಧತೆ ಎಷ್ಟು ಪ್ರಬಲವಾಗಿ ಆವಾಗಿನ ಕಾಲದಲ್ಲಿ ಇತ್ತು ಅಂತ ನಾವು ಇದರಿಂದ ಅರಿಯಬಹುದು. ಇಂತಹ ಧರ್ಮಾಂಧದ ಇದೆಲ್ಲ ಬೇಕೆ ಅಂತ, ಧರ್ಮ ಬೇಕೆ, ಇಲ್ಲದೇ ಇದ್ರೆ ಶಾಂತಿ ಸೌಖ್ಯಗಳಿಂದ ಇರುವುದಾದ್ರೆ ಹಾಗಾದ್ರೆ ಅದನ್ನೇ ಆರಿಸ್ಕೊಳ್ಳೋಣ ಅಂತ ಈ ಸಾಫ್ಟ್ ವಾಯ್ಸ್ ಏನಿದೆಯಲ್ಲ, ಇದು ಇತಿಹಾಸದಲ್ಲಿ ಪ್ರಾರಂಭವಾಯಿತು. ಹಾಗಾದ್ರೆ ಧರ್ಮ, ರಿಲಿಜನ್ ಅಂತಂದ್ರೆ ಬೇಡ, ಇದಕ್ಕೆ ಇನ್ನೊಂದು ಯಾವುದಾದ್ರೂ ಹೆಸರಿನಿಂದ ನಾವು ಸ್ವಾಗತ ಮಾಡಬೇಕು. ಇದರಲ್ಲಿ ಆ ಧರ್ಮದ ಏನು ದೋಷಗಳಿವೆ ಅದಿರಬಾರದು. ಇದು ಒಂದು ಧಾರ್ಮಿಕವಾದಂತಹ ಇದಕ್ಕೆ ಒಂದು ರೂಪವನ್ನು ಕೊಟ್ಟರೆ ಜನರು ಪರಸ್ಪರ, ಯಾಕಂದ್ರೆ ಧರ್ಮ ಅಂತಂದ ಮೇಲೆ ಅದು ಹೇಳಿದಾಗ ನಾವು ಕೇಳಬೇಕು. ರಿಲಿಜಿಯಸ್ ಫಂಡಮೆಂಟಲಿಸಮ್ ಅಂತ ಅನ್ನೋದರಲ್ಲಿ ಜಾಗೃತವಾಗುತ್ತೆ. ಆದ್ದರಿಂದ ಎಥಿಕ್ಸ್ ಅಂತ ಅದಕ್ಕೆ ಇನ್ನೊಂದು ರೂಪವನ್ನ ಕೊಟ್ಟು. ಈ ಎಥಿಕ್ಸ್ ಅನ್ನೋದು ಬಹಳ ಸಿಂಪಲ್. ನಿಮ್ಮ ದೇವರು ನಮ್ಮ ದೇವರು ಇದೆಲ್ಲ ಬೇಡ, ಎಲ್ಲದಕ್ಕೂ ಸಾಮಾನ್ಯವಾಗಿರುವಂತಹ ಒಂದೇನು ಧರ್ಮ ಇದೆ, ಎಲ್ಲರೂ ಆಚರಣೆ ಮಾಡುವಂಥದ್ದು. ಅದಕ್ಕೆ ಒಬ್ಬ ಬರೀತಾನೆ,
ಏಥೀಸ್ಟ್ ಅಂತ ಇರ್ತಾರೆ. ಏಥೀಸ್ಟ್ ಅಂದ್ರೆ ಯಾರು ಈ ಅದೃಷ್ಟ ಅಥವಾ ಈ ಪಾಪ ಪುಣ್ಯ ದೈವ ಇದನ್ನು ನಂಬದೇ ಇರುವಂತವರು. ಮತ್ತು ಥೀಸ್ಟ್ ಅಂತ ಯಾರಿರ್ತಾರೆ, ಇಬ್ಬರಿಗೂ ಒಪ್ಪಿಗೆ ಆಗುವಂತಹದ್ದನ್ನ ಕಾಮನ್ ಆಗಿ ನಾವು ಸಬ್ಸೆಟ್ ಮಾಡಿ ಅದನ್ನ ನಾವು ಒಪ್ಪಿಕೊಂಡ್ರೆ ಎಲ್ಲರನ್ನೂ ಸಂತೋಷಪಡಿಸಬಹುದು ಅಂತ. ಹಾಗಾಗಿ ಸಮಾಜ ಇಂತಹ ಒಂದು ಎಥಿಕಲ್ ಬ್ಯಾಕ್ಗ್ರೌಂಡ್ ಮೇಲೆ ಈ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಯಿತು. ಹಾಗಾಗಿ ಇದರಲ್ಲಿ ಯಾವುದು ಧರ್ಮ? ಹಾಗಾದ್ರೆ ಈ ನವೀನ ಪರಿಭಾಷೆಯಲ್ಲಿ ಧರ್ಮ ಅಂದ್ರೆ ಏನು ಅಂತಂದ್ರೆ ನಮ್ಮ ರೀಸನ್ಗೆ ಯಾವುದು ಜಸ್ಟಿಫೈ ಅಂತ ತೋರುತ್ತೋ, ಜಸ್ಟಿಸ್ ಅಂತ ತೋರುತ್ತೋ ಅದೇ ಧರ್ಮ. ಅದರಲ್ಲೂ ಅನೇಕ ತೊಡಕುಗಳಿವೆ. ನಮಗೆ ಅಂದ್ರೆ ಯಾರಿಗೆ, ಎಷ್ಟು ಜನರಿಗೆ, ಮೆಜಾರಿಟಿಗ ಮೈನಾರಿಟಿಗ ಅನ್ನುವ ಚರ್ಚೆ ಬಹಳ ರೋಚಕವಾಗಿ ಸೊಕ್ರೆಟಿಸ್ ಬಗ್ಗೆ ಪ್ಲೇಟೋ ಬರೆಯುವಾಗ ಈ ವಿಷಯಗಳನ್ನು ನಮಗೆ ತಿಳಿಸ್ತಾನೆ. ನಾವೆಲ್ಲ ನಮ್ಮ ದರ್ಶನಗಳಲ್ಲಿ ಚಾರುವಾಕಾದಿ ಸಿದ್ಧಾಂತಗಳನ್ನು ಹೇಳ್ತೇವೆ. ಆ ಕಾಲದಲ್ಲಿ ಈ ಮೆಟೀರಿಯಲಿಸಂ ಅನ್ನುವಂಥದ್ದು ಹೇಗೆ ಹುಟ್ಟಿ ಬಂತು ಅನ್ನೋದನ್ನ ಆ ಒಂದು ವ್ಯಾಖ್ಯಾನಗಳಲ್ಲಿ ನಾವು ಕಾಣಬಹುದು. ಮೊದಲಿಗೆ ಅವರು ಪ್ರಶ್ನಿಸಿಕೊಂಡಿದ್ದೇನು ಅಂದ್ರೆ, ಧರ್ಮದಿಂದ ಆದ್ರೆ ನಮಗೇನು ಕೆಲಸ ಇಲ್ಲ, ಧರ್ಮ ಹೇಳತ್ತೆ ನಾವು ಕೇಳಬೇಕು. ಅದಕ್ಕೆ ಸೈನ್ಸ್ ಬಿಗಿನ್ಸ್ ವೇರ್ ರಿಲಿಜನ್ ಎಂಡ್ಸ್ ಅಂತ. ಧಾರ್ಮಿಕರು ನೀವು ಸುಮ್ಮನೆ ಇರಬೇಕು, ಯಾಕಂದ್ರೆ ನೀವು ಎಲ್ಲ ಜಾಗೃತರಾಗಿರೋ ತನಕ ನಾವೇನ್ ಮಾತಾಡಕ್ಕಾಗೋದಿಲ್ಲ. ಯಾಕೆ ಈ ರೀತಿಯಾಗಿ ಭೂಮಿ ಇದೆ, ಭೂಮಿ ಫ್ಲಾಟ್ ಆಗಿದೆ ಅಂತಂದ್ರೆ ಫ್ಲಾಟ್ ಆಗಿದೆ ಅಂತ ಒಪ್ಪಬೇಕಷ್ಟೇ, ರೌಂಡ್ ಆಗಿದೆ ಅನ್ನೋ ಹಾಗೆ ಇಲ್ಲ. ಅದಕ್ಕೆ ಸಾಕ್ರೆಟಿಸ್ ಏನ್ ಮಾಡಿದ, ತನ್ನದೇ ಆದಂತಹ ಒಂದು ಸಾಕ್ರೆಟಿಸ್ ಮೆಥಡ್ ಅಂತ ಆರಂಭ ಮಾಡಿದ. ಏನಿಲ್ಲ, ಬಹಳ ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತದ್ದು ಏನಿಲ್ಲ, ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋದಷ್ಟೇ. ಅವನ ಭಾಷೆಯಲ್ಲಿ ಟೋಟಿ ಅಂತ ಅಂದ್ರೆ ಏನಿದ್ರು ಸಹಿತ ವಾಟ್ ಈಸ್ ಇಟ್ ಅಂತ ಕೇಳ್ತಾರೆ. ವಾಟ್ ಈಸ್ ಇಟ್ ಅಂತ ಕೇಳೋದಕ್ಕೆ ಏನ್ ಕಷ್ಟ ಹೇಳಿ, ನೀವು ಎಂಥಾದ್ರಲ್ಲಿ ಕೊಟ್ಟರು ಮತ್ತೆ ವಾಟ್ ಈಸ್ ಇಟ್ ಅಂತ ಕೇಳ್ತಾರೆ. ನನ್ನ ಮಕ್ಕಳಿಗೆ ಪಾಠ ಹೇಳುವಾಗ ನಮ್ಮಲ್ಲಿ ಭೂ ಸತ್ತಾಯ ಅಂತ ಬರುತ್ತೆ. ಭೂ ಸತ್ತಾಯ ಹಾಗಾದ್ರೆ ಸತ್ತ ಅಂದ್ರೆ ಏನು ಅಂತ, ಸತ್ತ ಭವನೆ ಅಂತ, ಭೂ ಅಂದ್ರೆ ಸತ್ತಾಯ, ಒಂದಕ್ಕೊಂದು ನಿರ್ವಚನ ಹೇಳ್ತಾ ಹೋಗ್ಬೇಕಷ್ಟೆ. ಪ್ರಾಯ ಅವರಿಗೂ ಉತ್ತರ ಗೊತ್ತಿರ್ತಿರ್ಲಿಲ್ಲ, ಬರೀ ಪ್ರಶ್ನೆ ಕೇಳೋದಷ್ಟೇ. he had more questions than he can answer ಅಂತ. ಸುಮ್ಮನೆ 4 ಜನ ಯುವಕರು ಅವನ ಸುತ್ತಲೂ ಯಾವಾಗಲೂ ಸೇರ್ತಾ ಇದ್ರು. ಇವನು ಅವ್ರು ಏನಂತಾರೋ ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ವಾಟ್ ಈಸ್ ಇಟ್ ಅಂತ. ಅವನಲ್ಲಿ ಒಳ್ಳೆ ಮಾತುಗಾರಿಕೆ ಇತ್ತು. ಹಾಗಾಗಿ 10 ಜನ ಅಥವಾ 50 ಜನ, 100 ಜನ ಯುವಕರು ಆ ಸುತ್ತಲೂ ಸೇರ್ತಾ ಇದ್ರು. ಯಾವಾಗಲೂ ಇದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಮನೇನೇ ಬೇಡ ಅವರಿಗೆ, ಪ್ರಾಯ ನಾವು ಅದರಿಂದ ಕಲಿಬೇಕು. ಇವತ್ತು ಬಹಳ ಜನ ಯುವಕರು ಇಲ್ಲಿ ಬರಲಿಲ್ಲ, ಆದ್ರೆ ಆ ಯುವಕರು ಇದರಿಂದ ಕಲಿಯಬೇಕು. ಪ್ರಾಯ 2000 ವರ್ಷಗಳ ಹಿಂದೆ ಯುವಕರು 100 ಜನ ಮನೆ ಎಲ್ಲ ಬಿಟ್ಟು ಅವನ ಸುತ್ತು ಸೇರ್ತಾ ಇದ್ರು. ಯಾಕಂದ್ರೆ ಆ ತರ ಪ್ರಭಾವವನ್ನು ಬೀಳ್ತಾ ಇದ್ದ. ಅವನು ಒಂದೇ ಮಾತು ನಾವು ಕೇಳಬೇಕು, ಏನು ಮಾತಾಡ್ತಾನೆ ಅಂದ್ರೆ ಪ್ರಾಯ ಆಳವಾಗಿ ನೋಡಿದ್ರೆ ಇದೆಲ್ಲ ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿದ ಮಾತೇ ಆಗಿದೆ. ಅವನ ಮಾತಿನಲ್ಲಿ ಕೇಳಬೇಕು, ಎ ಲೈಫ್ ವಿತೌಟ್ ಡಿಸ್ಕೋರ್ಸ್ ವುಡ್ ಬಿ ಅನ್ವರ್ದಿ ಆಫ್ ಎ ಮ್ಯಾನ್. ನಮ್ಮ ಉಪನಿಷತ್ತು ಹೇಳಿದ್ರೆ ನಾವು ಅಷ್ಟು ಆಧಾರದಿಂದ ಕೇಳ್ತೇವೋ ಇಲ್ಲೋ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಗಳನ್ನ ಮಾಡಬೇಕು ಅಂತ ನಮ್ಮ ಏನು ಉಪನಿಷತ್ತು ಹೇಳಿದೆ ಅದನ್ನೇ ಅವನ ಒಂದು ರೀತಿಯಲ್ಲಿ ಹೇಳಿದ ಅವನು. ಎ ಲೈಫ್ ವಿತೌಟ್ ಎ ಡಿಸ್ಕೋರ್ಸ್ ಈಸ್ ಅನ್ವರ್ದಿ ಆಫ್ ಎ ಮ್ಯಾನ್. ಹಾಗಾದ್ರೆ ಪ್ರಶ್ನಿಸಿ ಚರ್ಚಿಸಿ ನೀನು ಒಂದು ವಿಷಯದ ಬಗ್ಗೆ ವಾಟ್ ಈಸ್ ಇಟ್ ಅಂತ ಪ್ರಶ್ನೆ ಮಾಡದೆ ಹೊರತು ನೀನು ಪುರುಷನೇ ಅಲ್ಲ, ಇನ್ನೊಬ್ಬ ವ್ಯಕ್ತಿನೇ ಅಲ್ಲ. ವ್ಯಕ್ತಿಯಾಗಿದ್ದರೆ
ಒಬ್ಬ ಪುರುಷನಾಗಿದ್ರೆ, ಒಬ್ಬ ಮನುಷ್ಯನಾಗಿದ್ರೆ ನೀನು ಪ್ರಶ್ನಿಸಿ, ಕೇಳು. ಆ ಕಾಲದಲ್ಲಿ ಧರ್ಮದ ಬಗ್ಗೆ ಕೇಳಿದರೆ ಮರಣದಂಡ ಇತ್ತು, ನೆನಪಿರಲಿ. ಇವತ್ತಿನ ಕಾಲದಲ್ಲಿ ನಮಗೆ ಯಾವ ಮರಣದಂಡ ಇಲ್ಲ, ಆದರೆ ಧರ್ಮದ ಬಗ್ಗೆ ನಾವು ಪ್ರಶ್ನೆ ಕೇಳೋದಕ್ಕೆ ಹಿಂದೆ ಜರಿತಾ ಇದ್ದೇವೆ. ಧರ್ಮವೇ ಬೇಡ ಅಂತ ಈ ರೀತಿಯಾಗಿ ನಾವು ಹಿಂದೆ ಬಿಟ್ಟಿದ್ದೇವೆ. ಆದರೆ